ದೇಶ ಸೇವೆ ದೇಶ ಸೇವೆ ಕೊಡೋಣ ಹೆಂಗಣ್ಣ ಎಲ್ರಿಗೂ ನಿಮ್ಗೆಲ್ರಿಗೂ ತಿಳಿದಿರುವಂಗೆ ಸನ್ಮಾನ್ಯ ಈ ದೇಶದ ಮಾಜಿ ಪ್ರಧಾನಿಗಳಾದಂಥ ಎಚ್ ಡಿ ದೇವೇಗೌಡರ 93 ವರ್ಷಗಳು ಪೂರೈಸಿ 94ನೇ ವರ್ಷಕ್ಕೆ ಈ ದಿವಸ ಕಾಲಿಸಿ ಅವರು ಹುಟ್ಟುಹಬ್ಬ ಆಚರಣೆ ಅಂಗವಾಗಿ ಈ ದಿವಸ ನಾವು ಇಲ್ಲಿ ಎಲ್ಲ ಸೇರಿದ್ದೀವಿ. ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ JDS ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವರು ನಮ್ಮ ದೇಶದ ಅಪ್ರತಿಮ ರಾಜಕೀಯ ಮುಖಂಡರಾಗಿ ಈ ನಾಡು ಕಂಡಂಥ ಕನ್ನಡ ಕಣ್ಮಣಿ ಕೂರ ಈ ದೇಶದ ಪ್ರಧಾನಿಯಾಗಿ ಸುಮಾರು 10 ತಿಂಗಳು ಕೆಲಸ ಮಾಡಿರ್ತಾರೆ. ಅದೇ ರೀತಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಸಹಿತ ಅವರು 96ರಿಂದ 97ನೇ ಇಸ್ವಿವರೆಗೂ ಕೆಲಸ ಮಾಡಿರ್ತಾರೆ. 4ರಿಂದ 96ರವರೆಗೂ ಅವರು ಮುಖ್ಯಮಂತ್ರಿಗಳಾಗಿ 96ರಿಂದ 97ರವರೆಗೂ ಪ್ರಧಾನಿಯಾಗಿ ಈ ದೇಶಕ್ಕೆ ಸೇವೆ ಸಲ್ಲಿಸಿರ್ತಾರೆ. ಅಪ್ರತಿಮ ಸಂಸದೀಯ ಪಟುಗಳಾದಂಥ ಈ ದೇಶ ಕಂಡಂಥ ಅತ್ಯಂತ ಮುತ್ಸುದಿ ರಾಜಕಾರಣಿಯಾದಂಥ ಈ ದಕ್ಷಿಣ ಭಾರತದಲ್ಲಿ JDS ಪಕ್ಷವನ್ನು ಸ್ಥಾಪಿಸಿ 25 ವರ್ಷ ಸಕ್ರಿಯವಾಗಿ ಅದನ್ನು ಬೆಳೆಸಿ ಆ ಪಕ್ಷವನ್ನು ಈವರೆಗೂ ಹೋರಾಟದ ಮುಖಾಂತರ ತೆಗೆದುಕೊಂಡು ಬಂದು ಸಾಕಷ್ಟು ಜನಸೇವೆ ಮಾಡಿರ್ತಕ್ಕಂಥ ಹಿರಿಮೆ ಇರ್ತಕ್ಕಂಥ ನಮ್ಮೆಲ್ಲರ ಹಿರಿಯ ಮಾರ್ಗದರ್ಶಕರು, ನಾಯಕರು, ರಾಷ್ಟ್ರೀಯ ಅಧ್ಯಕ್ಷರು ಆದಂಥ ಸನ್ಮಾನ್ಯ ಎಚ್ ಡಿ ದೇವೇಗೌಡ ಅಪ್ಪಾಜಿಯವರು ಈ ದಿವಸ 94ನೇ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ತಾ ಇರಬೇಕಾದ್ರೆ ಅವರಿಗೆ ದೇವರು ಎಲ್ಲ ರೀತಿಯಾಗಿ ಆರೋಗ್ಯ ಐಶ್ವರ್ಯಗಳನ್ನು ಕೊಡಲಿ, ಅವ್ರಿಗೆ ಆರೋಗ್ಯ ಭಾಗ್ಯವನ್ನು ದೇವರು ಪ್ರಸಾದಿಸಲಿ. ಅದೇ ರೀತಿ ಇನ್ನಷ್ಟು ವರ್ಷಗಳು ಅವರು ಆರೋಗ್ಯವಾಗಿ ಇರಲಿ, ಈ ದೇಶಕ್ಕೆ ಮತ್ತು ಈ ಪಕ್ಷಕ್ಕೆ ಈ ನಾಡಿಗೆ ಮಾರ್ಗದರ್ಶಕರಾಗಿ ಅವರು ಹೀಗೆ ಇನ್ನಷ್ಟು ವರ್ಷಗಳು ಅವರು ಆರೋಗ್ಯವಾಗಿರಲಿ ಅಂತ ಆಶಿಸ್ತಾ ನಮ್ಮ ಚಿಂತಾಮಣಿ JDS ಘಟಕದ ಕಡೆಯಿಂದ ನಮ್ಮ ನೆಚ್ಚಿನ ನಾಯಕರಾದಂಥ JK ಕೃಷ್ಣಾರೆಡ್ಡಿ ಅವರ ಸೂಚನೆಯಾಗೆ ಅವರ ಮಾರ್ಗದರ್ಶನದಂತೆ ಈ ದಿವಸ ನಾವು ಚಿಂತಾಮಣಿ ತಾಲೂಕಿನ JDS ಪಕ್ಷದ ಪದಾಧಿಕಾರಿಗಳು ಎಲ್ಲರೂ ಹಾಗೂ ಪಕ್ಷದ ಎಲ್ಲ ಮುಖಂಡರು ಸೇರಿ ಇವತ್ತು ಚಿಂತಾಮಣಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಒಳರೋಗಿಗಳಿಗೆ ಎಲ್ಲ ಒಳರೋಗಿಗಳಿಗೆ ಸಹಿತ ಹಣ್ಣು ಮತ್ತು ಬ್ರೆಡ್ ಹಂಚುವ ಮೂಲಕ ದೇವೇಗೌಡರ ಒಂದು ಹುಟ್ಟುಹಬ್ಬವನ್ನು ಈ ದಿವಸ ಆಚರಣೆ ಮಾಡ್ಕೊಂಡಿದ್ದೀವಿ. ಎಲ್ಲರ ಒಂದು ಆಶೀರ್ವಾದ, ಆಮೇಲೆ ಎಲ್ಲರ ಒಂದು ಆಶೀರ್ವಾದ ದೇವೇಗೌಡರ ಆರೋಗ್ಯದ ಮೇಲೆ, ಅವರ ಭವಿಷ್ಯದ ಮೇಲೆ, ಅವರ ದೀರ್ಘಾಯುಷ್ಯ ಮೇಲೆ ಇರಬೇಕು ಅಂತ ಕೋರ್ತಾ ಈ ದಿವಸ ಬೆಳಗ್ಗೆನೆ ನಾವು ಸೊಂಸೆಟ್ಟಳ್ಳಿನಲ್ಲಿರ್ತಕ್ಕಂಥ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡಿ, ಹಾಗೆ ನಾಗನಾಥೇಶ್ವರ ಸ್ವಾಮಿ ದೇವಸ್ಥಾನದಲ್ಲೂ ಸಹಿತ ಪೂಜೆ ಮಾಡಿ ಈ ದಿವಸ ಈ ಹಣ್ಣು ಹಂಪಲು ಹಂಚುವಂಥ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಪಕ್ಷದ ಎಲ್ಲ ಮುಖಂಡರು, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮುಖಂಡರಿಗೂ ಸಹಿತ ನಾನು ನನ್ನ ಕೃತಜ್ಞತೆಗಳನ್ನು ಹೇಳ್ತಾ
ದೇವೇಗೌಡರಿಗೆ ಇನ್ನಷ್ಟು ಆಯುಷ್ ಆರೋಗ್ಯ ದೇವರು ಪ್ರಸಾದಿಸಿ ಅಂತ ಹೇಳ್ತಾ ನನ್ನ ಮಾತನ್ನು ಜೈ ಹಿಂದ್. ಸೇರಿರ್ತಕ್ಕಂಥದ್ದು ಏನಂದರೆ ಈ ದೇಶದಲ್ಲಿ ಮಾಜಿ ಪ್ರಧಾನಿಗಳಾದಂಥ ಎಚ್ ಡಿ ದೇವೇಗೌಡರು ಹುಟ್ಟಿದಬ್ಬದ ಅಂಗವಾಗಿ ಸೇರಿದ್ದೀವಿ. ಎಲ್ಲ ದೇವಸ್ಥಾನಗಳಲ್ಲಿ ಪೂಜೆಗಳು ಎಲ್ಲ ಮಾಡಿಕೊಂಡು ಬಂದಿದ್ದೀವಿ. ಇಲ್ಲಿ ಬಾಣಂತಿಗಳು ಹೊರರೋಗಿಗಳಿಗೆ ಎಲ್ಲ ಅನುಕೂಲ ಕೊಡೋದಕ್ಕೋಸ್ಕರ ಬಂದಿದ್ದೀವಿ. ಅತಿ ಮುಖ್ಯವಾಗಿ ಇನ್ನೂ ಹೆಚ್ಚು ವರ್ಷಗಳು ದೇವೇಗೌಡರು ಉಳಿಬೇಕು. ಇನ್ನು ರಾಜಕೀಯವಾಗಿ ಇನ್ನೂ ನಮಗೆಲ್ರಿಗೂ ಇದಾಗಬೇಕು ಅಂಥೇಳಿ ಸರಿ ಅವರ ಆಯುಸ್ಸು ಆರೋಗ್ಯ ಕೊಟ್ಟು ದೇವರು ಇನ್ನೂ ಒಂದಷ್ಟು ವರ್ಷಗಳು ಇದ್ದರೆ ನಮ್ಮೆಲ್ರಿಗೂ ಒಳ್ಳೆಯದು ಅಂತೇಳಿ ನಾನು ಎರಡು ಮಾತುಗಳು ಇವತ್ತಿನ ದಿವಸ ದೇವೇಗೌಡ ಅಪ್ಪಾಜಿಯವರ 94ನೇ ಜಯಂತಿ ಏನು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಪೂಜೆಯನ್ನು ಮಾಡಿ ಮತ್ತು ನಾಗನೇತ್ರ ಸ್ವಾಮಿಯ ದೇವಿಯ ಪೂಜೆಯನ್ನು ಮಾಡಿ ಈಗ ಸರ್ಕಾರಿ ಆಸ್ಪತ್ರೆಯ ಒಳರೋಗಿಗಳಿಗೆ ಮತ್ತು ತಾಯಿ ಮಕ್ಕಳ ಆಸ್ಪತ್ರೆಯ ಬಾಣಂತಿಯರಿಗೆ ಹಣ್ಣು ಹಂಪಲ ಹಂಚೋದ್ರ ಮುಖಾಂತರ ದೇವೇಗೌಡ ಅಪ್ಪಾಜಿಯವರ ಬರ್ತ್ಡೇಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಮೂಲಕ ಇಲ್ಲಿ ಬಂದಿರತಕ್ಕಂಥ ನಮ್ಮೆಲ್ಲ ಪದಾಧಿಕಾರಿಗಳು ಮತ್ತು JDS ಕಾರ್ಯಕರ್ತರು ಮತ್ತು ಇಲ್ಲಿರ್ತಕ್ಕಂಥ ಕಾರ್ಯಕರ್ತರು ಕೂಡ ಒಂದು ಮನವಿಯನ್ನು ಮಾಡ್ತಾ ಏನು ಈ ಸಂದರ್ಭದಲ್ಲಿ ದೇವೇಗೌಡರ ಅಪ್ಪಾಜಿಯವರ ಒಂದು ಬರ್ತ್ಡೇ ಪ್ರಯುಕ್ತ ಇಲ್ಲಿ ಹಂಚಿದ್ದೀವಿ. ಉತ್ತಮ ಬೆಳೆ ಆಗಲಿ ಅಂತ ಆಶೀರ್ವಾದ ಮಾಡ್ತೀವಿ.